ಆ ಕಡೆ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ನೋಡಿ ಅಲ್ಲಿ ಟ್ರಕ್ ಇರುವಂಥದ್ದು ಆ ಭಾಗದಲ್ಲೇ ಟ್ರಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಟ್ರಕ್ಕಿನ ಜಾಗ GPS ಅಲ್ಲೇ ಪತ್ತೆ ಆಗ್ತದೆ. ಮುಂಗಾರು ಹೊಡೆತಕ್ಕೆ ನಲುಗಿದ ಕರಾವಳಿ, ಶಿರೂರಿನಲ್ಲಿ ಮಣ್ಣಿನಡಿ ಬದುಕಿದ್ದಾನ ಲಾರಿ ಚಾಲಕ, ಅರ್ಜುನ ರಕ್ಷಣೆಗೆ ಹರಸಾಹಸ. ಮಹಾ ಮಳೆಗೆ ಸಾಲು ಸಾಲು ಅವಾಂತರ, ಆಂಬ್ಯುಲೆನ್ಸ್ಗೆ ರಸ್ತೆ ಇಲ್ಲದೆ ಪರದಾಟ, ನೀರಿನಲ್ಲಿ ಮುಳುಗೋಯ್ತು ಬದುಕು. ಆದರೆ ನಿನ್ನೆ ಕಾಂಗ್ರೆಸ್ ಅವ್ರು ಮಾಡಿದಂಥದ್ದು ಎಲ್ಲನೂ ಕೂಡ ಈ ಹಗರಣವನ್ನ ಮುಚ್ಚಾಕುವಂತ ಸ್ಪಷ್ಟವಾದಂತ ಒಂದು ತೀರ್ಮಾನವನ್ನ ಅದಕ್ಕೆ ಮುಂಚೆ DK ಶಿವಕುಮಾರ್ ಅವರು ಹೇಳಿದ್ರು. ಸರ್ಕಾರ ವಿಪಕ್ಷಗಳ ನಡುವೆ ಭ್ರಷ್ಟಾಚಾರ ಲಢಾಯಿ, ಸಿದ್ದರಾಮಯ್ಯರಿಂದ ಹಗರಣ ಮುಚ್ಚಿ ಹಾಕೋ ಯತ್ನ, ಸಿಎಂ ವಿರುದ್ಧ ಅಶೋಕ್ ವಾಗ್ದಾಳಿ. ಮನೆ ಊಟ ಕೇಳ್ತಿದ್ದ ದಾಸನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್, ಕದ್ದು ಮುಚ್ಚಿ ಊಟ ಸರಬರಾಜು, ಸಿಬ್ಬಂದಿ ಕಳ್ಳಾಟಕ್ಕೆ ಜೈಲರ್ಗಳೇ ಸಾಥ್. ಕೌಟುಂಬಿಕ ಕಲಹದ ಶಂಕೆ, ವಿರಾಜಪೇಟೆಯಲ್ಲಿ ಹೆಂಡತಿಗೆ ಗುಂಡಿಕ್ಕಿ ಕೊಂದ ಗಂಡ, ಕೋವಿಯೊಂದಿಗೆ ಶರಣಾದ ಆರೋಪಿ ಬೋಪಣ್ಣ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ 6 ಜನ ಭೂಸಮಾಧಿಯಾಗಿದ್ರು. ಈಗ ಲಾರಿ ಚಾಲಕನನ್ನ ರಕ್ಷಣೆ ಮಾಡುವುದಕ್ಕೆ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಕಾರಣ ಲಾರಿ ಚಾಲಕ ಬದುಕಿದ್ದಾನೆ ಅನ್ನುವಂಥ ಅನುಮಾನ. ಹಾಗಾಗಿ ಆತನನ್ನ ಜೀವಂತವಾಗಿ ಹೊರತೆಗೆಯೋದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ ಸ್ಥಳದಲ್ಲಿ. ಕೇರಳ ಮೂಲದ ಚಾಲಕ ಅರ್ಜುನ್ ರಕ್ಷಣೆಗೆ ಸಾಹಸ ಸಿಬ್ಬಂದಿಗಳಿಂದ. ಸ್ಥಳದಲ್ಲೇ ಶಾಸಕರು, ಸಚಿವರು, ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಘಟನಾ ಸ್ಥಳದಲ್ಲಿ ರಿಪಬ್ಲಿಕ್ ಅಂಡ್ ಗ್ರೌಂಡ್ ರಿಪೋರ್ಟ್ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಮತ್ತು ಶೇಷ್ಗಿರಿ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತಿದ್ದಾರೆ. ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಶಾಸಕರ ಜೊತೆಗೂಡಿ ಸ್ಪಾಟ್ ಅಲ್ಲೇ ನಿಂತ್ಕೊಂಡು ಕಾರ್ಯಾಚರಣೆಯ ಅಷ್ಟು ಮಾಹಿತಿಗಳನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಆಗ್ತಾ ಇದೆ. ಸದ್ಯ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಸ್ಥಳದಲ್ಲಿ ಆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ನೋಡ್ಕೊಂಡು ಬರೋಣ. ಧನ್ಯವಾದಗಳು. ಈಗ ನಮಗೆ ಸಚಿವರು ತಿಳಿಸಿದಂತೆ ಆ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಸಚಿವರನ್ನು ಕೂಡ ನಾನು ಮಾತಾಡ್ತೀನಿ. ಸಚಿವರು ಈಗ ಅಲ್ಲಿ ಹೋಗಿ ಯಾವ ರೀತಿಯಾಗಿ ಹುಡುಕಾಟ ನಡೆಸ್ತಾ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ನೀವು ಕೂಡ ನಾವು ಈಗ ಸುರತ್ ಕಲ್ಲಿಂದ NIT ಅಲ್ಲಿಂದ ನಾವು ಅದು ಏನು ಮಣ್ಣಡಿಲಿ ಏನಿದ್ರು ರೆಡಾರ್ ಅಂದೇಳಿ ನಾವು ಅದನ್ನು ತರಿಸಿ ಎಲ್ಲ ಕಡೆ ಪರಿಶೀಲನೆ ಮಾಡಿ ಈಗ ಅಲ್ಲಿ ನಿಮ್ಮವರು ಬೈಟ್ ತಗೊಳ್ತಾ ಇದ್ದಾರೆ. ಅದು ನೋಡೇ ಆಯಿತು. ಅದಕ್ಕೂ ಏನಾಗಿದೆ, ಮಳೆ ಜಾಸ್ತಿ ಇದರಿಂದ ಮಣ್ಣು ಮಿಕ್ಸ್ ಆದರೆ ಅದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಆದರೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಈ ಜಾಗದಲ್ಲೇ ಆ ಒಂದು ಟ್ರಕ್ ಇದೆ ಅನ್ನುವ ಮಾಹಿತಿಯನ್ನು ಅವರ ಸಂಬಂಧಿಕರೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಈ ಜಾಗದಲ್ಲಿ ನಾವು ನಿಂತಿದ್ದೀವಿ ಸಚಿವರೇ. ಈಗ ಇಲ್ಲಿ ಯಾವ ರೀತಿಯಾಗಿ ಹುಡುಕಾಟ ನಡೀತಾ ಇದೆ ನೋಡಿ. ಇಲ್ಲಿ ನಾವು ಈಗ NIT ಸುರತ್ ಕಲ್ಲಿಂದ ರೆಡಾರ್ ಅದನ್ನು ತಂದು ಈಗಾಗಲೇ ಬೆಳಿಗ್ಗೆಯಿಂದ ಪರಿಶೀಲನೆ ಮಾಡಿದ್ದೇವೆ. ಎಲ್ಲ ಕಡೆ ಅಲ್ಲಿಂದ ಇಲ್ಲಿ ತನಕನೂ ಮಾಡಿದ್ದೇವೆ. ಒಂದು ಕಡೆ ಮಳೆ ಬೀಳ್ತಾ ಇದೆ, ಒಂದು ಕಡೆ ನೀರು ಹೋಗ್ತಾ ಇದೆ, ಒಂದು ಕಡೆ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿ ಮರ ಎಲ್ಲ ಮಿಕ್ಸ್ ಆಗಿ ಬಂದ್ರಿಂದ ಅವರಿಗೂ ಅದು ಕರೆಕ್ಟಾಗಿ